ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಕೆಸಿ ದಾದಾ. NCERT ಪ್ರಕಾರ ಹೋಗ್ತಾ ಇದ್ದಾವೆ. ಮೊದಲನೇ ಚಾಪ್ಟರ್ನ 13ನೇ ಭಾಗ ಗಾಸ್ ಲಾ ಇವತ್ತು ನೋಡ್ತಾ ಇದ್ದಾವೆ. ಆಯ್ತಾ, ನಿಮ್ಮ ಹತ್ರ ಒಂದು ಬಾಕ್ಸ್ ಇದೆ ಅಂತ ಇಟ್ಕೊಳ್ಳಿ. ಈ ಬಾಕ್ಸ್ ಕೊಟ್ಟಿದ್ದೀನಿ ನಾನು ನಿಮ್ಗೆ. ಇದ್ರೊಳಗಡೆ ಏನೋ ಒಂದ್ ಸ್ವಲ್ಪ ಚಾರ್ಜೆಡ್ ಪಾರ್ಟಿಕಲ್ಸ್ ಗಳನ್ನ ಹಾಕಿಟ್ಕೊಂಡಿದ್ದೀನಿ. ಆಯ್ತಾ, ಮತ್ತೆ ನಿಮ್ ಕೈಲಿ ಇನ್ನೊಂದು ಮಷೀನ್ ಕೊಡ್ತಾ ಇದ್ದಾನೆ. ಆ ಮಷೀನ್ ತಗೊಂಡು ನೀವು ಇದ್ರ ಸರ್ಫೇಸ್ ಅನ್ನ ಸ್ಕ್ಯಾನ್ ಮಾಡ್ಕೋಬಹುದು. ಆ ಸರ್ಫೇಸ್ ನಲ್ಲಿ ಏನ್ ಇಲೆಕ್ಟ್ರಿಕ್ ಫ್ಲಕ್ಸ್ ಇದೆಯೋ ಅದನ್ನ ಕಂಡುಹಿಡ್ಕೋಬಹುದು. ಸೊ ಇಷ್ಟು ನಿಮಗೆ ಗೊತ್ತಿದ್ರೆ ನೀವು ಈ ಬಾಕ್ಸ್ ನ ಒಳಗಡೆಗೆ ಏನು ಚಾರ್ಜ್ ಇದೆಯೋ ಅದನ್ನ ನೀವು ಹೇಳ್ಬೋದಾ? ಇಲ್ಲ ಅಣ್ಣ, ಕಷ್ಟ ಅಣ್ಣ ಅಲ್ವಾ? ಆದ್ರೆ ನೀವು ಈ ಗಾಸ್ ಲಾ ಅನ್ನು ಯಾವತ್ ಕಲಿತಿರೋ ಅದನ್ನ ಕಲ್ತ ಆದ್ಮೇಲೆ ಇದ್ರ ಒಳಗಡೆ ಎಷ್ಟು ಚಾರ್ಜ್ ಇದೆ ಅಂತ ನೀವು ಈಸಿಯಾಗಿ ಹೇಳ್ಬೋದು. ಗಾಸ್ ಲಾ ನ ಸ್ಟೇಟ್ಮೆಂಟ್ ಬರ್ದಿಟ್ಟಿದ್ದೇನೆ ನೋಡಿ. ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ಳಿ, ಬೇಡ ನಾನೇ ಓದ್ಬಿಡ್ತೆ. ಆಯ್ತಾ, ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಅ ಕ್ಲೋಸ್ಡ್ ಸರ್ಫೇಸ್ ಈಸ್ 1/ε0 ಟೈಮ್ಸ್ ದ ನೆಟ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ಇಟ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಆಯ್ತಾ, ಏನು ಹಿಂಗಂತಂದ್ರೆ ಏನಿಲ್ಲ. ಈಗ ಆಲ್ರೆಡಿ ನಾನು ಒಂದು ಬಾಕ್ಸ್ ಕೊಟ್ಟಿದ್ದೆ. ಈ ಬಾಕ್ಸ್ಗೆ ಸರ್ಫೇಸ್ ಇತ್ತು, ಕ್ಲೋಸ್ಡ್ ಸರ್ಫೇಸ್ ಇತ್ತು. ಹೌದಾ, ಬಾಕ್ಸ್ ಓಪನ್ ಇದೆಯೋ ಕ್ಲೋಸ್ ಇದೆಯೋ? ಸೊ ಇದನ್ನ ನಾವು ಕ್ಲೋಸ್ಡ್ ಸರ್ಫೇಸ್ ಅಂತ ಕರಿಬಹುದು. ಈ ಕ್ಲೋಸ್ಡ್ ಸರ್ಫೇಸ್ ನ ಒಳಗಡೆ ನಾನು ಒಂದ್ ಸ್ವಲ್ಪ ಚಾರ್ಜ್ ಹಾಕಿಟ್ಟಿದ್ದೇನೆ. ಸೊ ಈ ಕ್ಲೋಸ್ಡ್ ಸರ್ಫೇಸ್ ನ ಒಳಗಡೆ ಒಂದ್ ಸ್ವಲ್ಪ ನೆಟ್ ಚಾರ್ಜ್ ಇದೆ. ಹೌದಾ, ಸೊ ಹೀಗಿರುವಾಗ ಈ ಬಾಕ್ಸ್ ನ ಸರ್ಫೇಸ್ ನಲ್ಲಿ ಏನ್ ಇಲೆಕ್ಟ್ರಿಕ್ ಫ್ಲಕ್ಸ್ ಉಂಟಾಗ್ತಾ ಇದೆಯೋ ಅದು ಇದ್ರ ಒಳಗಡೆಗಿರುವಂತಹ ನೆಟ್ ಚಾರ್ಜ್. ಹೌದಾ, ಇದ್ರ ಒಳಗಡೆ ಒಂದ್ ಸ್ವಲ್ಪ ನೆಟ್ ಚಾರ್ಜ್ ಇದೆ. ಹೌದಾ, ಸೊ ಆ ನೆಟ್ ಚಾರ್ಜ್ ಗೆ 1/ε0 ನಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಸಿಗತ್ತೋ ಅಷ್ಟಿರತ್ತೆ ಅಂತ. 1/ε0 ಗೆ ಇದರ ಒಳಗಡೆಗೆ ಇರುವ ನೆಟ್ ಚಾರ್ಜ್ ನಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಈ ಬಾಕ್ಸ್ ನ ಸರ್ಫೇಸ್ ನಲ್ಲಿ ಇರುವಂತಹ ಇಲೆಕ್ಟ್ರಿಕ್ ಫ್ಲಕ್ಸ್ ಸಿಗತ್ತೆ. ಇಷ್ಟೇ ಸಿಂಪಲ್. ಇದನ್ನು ನೋಡಿ ಇದನ್ನ ಈಸಿಯಾಗಿ ಹೇಳ್ಬೋದು. ಹೌದಾ, ಇವಾಗ ನಮ್ ಗಾಸ್ ಸಾಹೇಬ್ರು ಹೇಳಿದ್ ಸರಿಯಾಗಿದ್ಯೋ ಅಂತ ಒಂದ್ಸಲ ನೋಡ್ಬೇಡ. ಆಯ್ತಾ, ಏನ್ ಹೇಳಿದ್ರು ಗಾಸ್ ಸಾಹೇಬ್ರು? ಇಲೆಕ್ಟ್ರಿಕ್ ಫ್ಲಕ್ಸ್ ಏನಾಗಿರುತ್ತೆ, ಎಷ್ಟು ಒಳಗಡೆಗೆ ಏನ್ ಚಾರ್ಜ್ ಇದೆಯೋ ಅದನ್ನ 1/ε0 ನಿಂದ ಮಲ್ಟಿಪ್ಲೈ ಮಾಡಿದಾಗ ಸಿಗತ್ತೆ ಅಂತ ಹೇಳಿದ್ರು. ಹೌದಾ, ಇಲೆಕ್ಟ್ರಿಕ್ ಫ್ಲಕ್ಸ್ ಇಸ್ 1/ε0 ಟೈಮ್ಸ್ ಆಫ್ ದ ನೆಟ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಹೌದಾ, ಸೊ ಒಂದು ಕ್ಲೋಸ್ಡ್ ಸರ್ಫೇಸ್ ಇರಬೇಕು. ಈಗ ನಾವು ಒಂದ್ ಕೆಲಸ ಮಾಡುವ, ಒಂದ್ ಚಾರ್ಜ್ ತಗೊಳ್ವಾ, ಅದ್ರ ಸುತ್ತ ಒಂದು ಕ್ಲೋಸ್ಡ್ ಸರ್ಫೇಸ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಓಕೆ, ಒಂದ್ ಚಾರ್ಜ್ ಇದೆ, ಆ ಚಾರ್ಜ್ ನ ಸುತ್ತ ಒಂದು ಕ್ಲೋಸ್ಡ್ ಸರ್ಫೇಸ್ ಇದೆ, ಕ್ಲೋಸ್ಡ್ ಆಗಿದೆ. ಓಕೆನಾ, ಸೊ ಈಗ ಇದ್ರಲ್ಲಿ ನಾವು ಇಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ ಕಂಡುಹಿಡ್ಕೊಳ್ಳೋಣ. ಈ ಕ್ಲೋಸ್ಡ್ ಸರ್ಫೇಸ್ ನಲ್ಲಿ ಏನ್ ಇಲೆಕ್ಟ್ರಿಕ್ ಫ್ಲಕ್ಸ್ ಬರುತ್ತೋ ಅನ್ನೋದನ್ನ ಕಂಡುಹಿಡ್ಕೊಳ್ಳೋಣ. ಆಮೇಲೆ ಗೊತ್ತಾಗತ್ತಲ್ವಾ ಇವ್ರು ಹೇಳಿದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಅಲ್ವಾ? ಸೊ ಈ ಸರ್ಫೇಸ್ ಅನ್ನ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದೇನೆ. ಈಗ ಈ ಸರ್ಫೇಸ್ ನಲ್ಲಿ ಏನ್ ಇಲೆಕ್ಟ್ರಿಕ್ ಫ್ಲಕ್ಸ್ ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗುವ. ಆಯ್ತಾ, ಈ ಸರ್ಫೇಸ್ ಅನ್ನ ಇಡೀ ಕನ್ಸಿಡರ್ ಮಾಡಿದ್ರೆ ನಮ್ಗೆ ಕಷ್ಟ ಆಗತ್ತೆ. ಸೊ ನಾ ಏನ್ ಮಾಡ್ತೀನಿ, ಈ ಸರ್ಫೇಸ್ ಒಂದು ಸಣ್ಣ ಪಾರ್ಟ್ ಅನ್ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ, ಇಷ್ಟು ದೊಡ್ಡ ಸರ್ಫೇಸ್ ಇದೆ, ಆ ಸರ್ಫೇಸ್ ನಲ್ಲಿ ಒಂದು ಚಿಕ್ಕ ಪಾರ್ಟ್ ಅನ್ನ ಕನ್ಸಿಡರ್ ಮಾಡಿದ್ದೇನೆ. ಈಗ ಈ ಚಿಕ್ಕ ಪಾರ್ಟ್ ನಲ್ಲಿ ಈ ಚಾರ್ಜ್ ಅನ್ನ ನಾವು ಪಾಸಿಟಿವ್ ಕ್ಯೂ ಅಂತ ಕರ್ಕೊಳ್ಳೋಣ. ಓಕೆನಾ, ಈಗ ಈ ಪಾರ್ಟ್ ನಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಯಾವ ರೀತಿ ಇರುತ್ತೆ? ಇದು ಪಾಸಿಟಿವ್ ಚಾರ್ಜ್. ಸೊ ಇಲ್ಲಿಂದ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಹೋಗ್ತಾ ಇರುತ್ತೆ, ಕರೆಕ್ಟಾ? ಸೊ ಈ ಪಾಯಿಂಟ್ ಇಂದ ಕೂಡ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಹೋಗುತ್ತೆ. ಕ್ಲಿಯರಾ? ಓಕೆ, ಈಗ ಈ ಪಾಯಿಂಟ್ ನಲ್ಲಿರೋ ಏರಿಯಾ ವೆಕ್ಟರ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ ಅಂತ ನೋಡುವ. ಈಗ ನಮ್ದು ಇದು NCERT ಬುಕ್ ಅಂತಂದ್ರೆ ಇದ್ರ ಏರಿಯಾ ವೆಕ್ಟರ್ ಮೇಲ್ಗಡೆ ಇರೋ ಈ ಏರಿಯಾದ ಏರಿಯಾ ವೆಕ್ಟರ್ ಈ ರೀತಿಗಿರುತ್ತೆ. ಹೌದಾ, ಏರಿಯಾ ಹೆಂಗಿದ್ರೆ ಏರಿಯಾಕ್ಕೆ ನಾರ್ಮಲ್ ಆಗಿ ಏರಿಯಾಕ್ಕೆ ಲಂಬವಾಗಿ ಇರುತ್ತೆ. ಹೌದಾ, ಸೊ ಇಲ್ಲಿ ಒಂದು ನಾವು ಸ್ಪಿಯರ್ ಕನ್ಸಿಡರ್ ಮಾಡಿದ್ದೇನೆ. ಸ್ಪಿಯರ್ ನಲ್ಲಿ ಒಂದು ಚಿಕ್ಕ ಪೋರ್ಷನ್ ಅನ್ನು ಕನ್ಸಿಡರ್ ಮಾಡಿದ್ದೇನೆ. ಸೊ ಇಲ್ಲಿನ ಏರಿಯಾ ವೆಕ್ಟರ್ ಹೇಗಿರ್ಬೇಕಾಯ್ತು? ಈ ಏರಿಯಾಗೆ ನಾರ್ಮಲ್ ಆಗಿ ಇರ್ಬೇಕಾಯ್ತು. ಸೊ ಇದು ಏರಿಯಾ ವೆಕ್ಟರ್ ನ ಡೈರೆಕ್ಷನ್ ಆಗಿರ್ಬೇಕಾಯ್ತು. ನಮ್ಮ ಇಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಅದೇ ಇದೆ, ಏರಿಯಾ ವೆಕ್ಟರ್ ನ ಡೈರೆಕ್ಷನ್ ಅದೇ ಇದೆ. ಹೌದಾ, ಒಂದ್ ಪಾಯಿಂಟ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರ. ಹಿಂದಿನ ವಿಡಿಯೋ ನೋಡಿ ಕಲ್ತ್ಕೊಂಡಿರ್ತೀರಾ. ವಾಟ್ ಈಸ್ ಇಲೆಕ್ಟ್ರಿಕ್ ಫ್ಲಕ್ಸ್? ಇಲೆಕ್ಟ್ರಿಕ್ ಫ್ಲಕ್ಸ್ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ the dot product of electric field and surface area. ಹೌದಾ, ಏರಿಯಾ ವೆಕ್ಟರ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ನ ವೆಕ್ಟರ್ ನ ಡಾಟ್ ಪ್ರಾಡಕ್ಟ್ ತೆಗೆದ್ರೆ ನಮ್ಗೆ ಇಲೆಕ್ಟ್ರಿಕ್ ಫ್ಲಕ್ಸ್ ಸಿಗುತ್ತೆ. ಹಿಂದಿನ ವಿಡಿಯೋದಲ್ಲಿ ಕಲ್ತ್ಕೊಂಡಿರ್ತೀರಾ, ಅದನ್ನೇ ಬರ್ದಿರೋದು. ಇಲ್ಲೇನು ನಾನು ಹೊಸದು ಬರ್ದಿಲ್ಲ. ಆಯ್ತಾ, ಈಗ ಇದನ್ನ ಒಂದ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಬರ್ದ್ರೆ ಯಾವ ರೀತಿ ಬರಿಬಹುದು ನಾವು? ಇಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಇ ಡಾಟ್ ಡಿ ಎಸ್ ಇದೆ, ಎರಡು ವೆಕ್ಟರ್ ಗಳ ಡಾಟ್ ಪ್ರಾಡಕ್ಟ್ ಇದೆ. ಸೊ ಇದನ್ನ ಒಡೆದು ಬರಿಬೇಕಾದ್ರೆ, ಸ್ಪ್ಲಿಟ್ ಮಾಡಿ ಬರಿಬೇಕಾದ್ರೆ ನಾವು ಎಷ್ಟು ಚೆನ್ನಾಗಿ ಬರಿಬಹುದು? ಹೇಗೆ ಬರಿಬಹುದು? ಇ ಇಂಟು ಇದೇನಿದೆಯೋ ಇದು ಇಂಟು ಕಾಸ್ ಥೀಟಾ. ಹೌದಾ, ಈ ರೀತಿಯಲ್ಲಿ ಬರಿಬಹುದು. ಡಾಟ್ ಪ್ರಾಡಕ್ಟ್ ಇದ್ರೆ ಕಾಸ್ ಥೀಟಾ ಬರಿಬಹುದು ತಾನೆ.
ಸೊ ಅದನ್ನು ಬರ್ಕೊಂಡೆ ಅಷ್ಟೇ, ಮತ್ತೇನು ಮಾಡ್ಲಿಲ್ಲ. ಈ ಕಾಸ್ ಥೀಟಾದಲ್ಲಿ ಥೀಟಾ ಎಷ್ಟಿದೆ ನೋಡಿ, ಇಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಏರಿಯಾ ವೆಕ್ಟರ್ ನ ಆಂಗಲ್ ಎಷ್ಟಿದೆ. ಇಲೆಕ್ಟ್ರಿಕ್ ಈ ಪಾಯಿಂಟ್ ನಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ನ ವೆಕ್ಟರು ಇದೇ ಡೈರೆಕ್ಷನ್ ಇದೆ, ಏರಿಯಾ ವೆಕ್ಟರು ಇದೇ ಡೈರೆಕ್ಷನ್ ಇದೆ, ಎರಡು ಸೇಮ್ ಡೈರೆಕ್ಷನ್ ಇದೆ. ಸೊ ಇವುಗಳ ನಡುವಿನ ಆಂಗಲ್ ಎಷ್ಟಿರ್ಬೇಕಾಯ್ತು, 0 ಡಿಗ್ರಿ ಇರ್ಬೇಕಾಯ್ತು. ಸೊ ಥೀಟಾ ಜಾಗದಲ್ಲಿ ನಾವು 0 ಡಿಗ್ರಿ ಅಂತ ಬರಿಬಹುದು. ಕಾಸ್ 0 ಇಸ್ 1, ಕರೆಕ್ಟಾ ತಪ್ಪ, ಕಾಸ್ 0 ಇಸ್ 1. ಸೊ ಕಾಸ್ 0 ಜಾಗದಲ್ಲಿ ನಾವು 1 ಅಂತ ಬರಿಬಹುದು. ಬರೀಲಿ ಬರಿದೇ ಇರ್ಲಿ ಎಲ್ಲ ಒಂದೇ, ಹೌದಾ. ನೀವು ಪ್ರತಿ ಪಾಯಿಂಟ್ ಅಲ್ಲಿ ವಿಚಾರ ಮಾಡಿ. ಸಪೋಸ್ ನಾನು ಈ ಭಾಗ ಕನ್ಸಿಡರ್ ಮಾಡಲಾಗಿದ್ನಪ್ಪ, ಈ ಸರ್ಫೇಸ್ ಕನ್ಸಿಡರ್ ಮಾಡಲಾಗಿದ್ನಪ್ಪ. ಸಪೋಸ್ ನಾನು ಈ ಸರ್ಫೇಸ್ ಈ ಒಂದು ಚಿಕ್ಕ ತುಂಡು ಕನ್ಸಿಡರ್ ಮಾಡಿದ್ನಪ್ಪ, ಆವಾಗ ಇಲ್ಲಿ ಏರಿಯಾ ವೆಕ್ಟರ್ ಯಾವ ರೀತಿ ಬರ್ತಾ ಇತ್ತು, ಈ ಡೈರೆಕ್ಷನ್ ಅಲ್ಲಿ ಬರ್ತಾ ಇತ್ತು. ಈ ಜಾಗದಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿ ಬರ್ತಾ ಇತ್ತು, ಈ ಜಾಗದಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಕೂಡ ಇದೇ ಡೈರೆಕ್ಷನ್ ಅಲ್ಲಿ ಬರ್ತಾ ಇತ್ತು. ಈ ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ ಇಲ್ಲೂ ಏರಿಯಾ ವೆಕ್ಟರ್ ನ ಡೈರೆಕ್ಷನ್ ಮತ್ತೆ ಇಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಸೇಮ್ ಬರ್ತಾ ಇತ್ತು. ಇಡೀ ಸ್ಫಿಯರ್ ನ ಯಾವುದೇ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ರು ಕೂಡ ಅಲ್ಲಿ ಏರಿಯಾ ವೆಕ್ಟರ್ ನ ಡೈರೆಕ್ಷನ್ ಮತ್ತೆ ಇಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಸೇಮ್ ಬರ್ತಾ ಇತ್ತು, ಹೌದಾ. ಸೊ ಪ್ರತಿ ಜಾಗದಲ್ಲೂ ನಾವು ಕಾಸ್ 0 ದ ವ್ಯಾಲ್ಯೂ ಹಾಕೋಬಹುದು. ಕ್ಲಿಯರ್. ಈಗ ಇಲ್ಲಿ ನೋಡಿ, ನಾನು ಏನ್ ಕನ್ಸಿಡರ್ ಮಾಡಿದ್ದೇನೆ, ಇಲ್ಲಿ ಡೆಲ್ಟಾ ಎಸ್ ಕನ್ಸಿಡರ್ ಮಾಡಿದ್ದೇನೆ. ಡೆಲ್ಟಾ ಎಸ್ ಅಂತಂದ್ರೆ ಒಂದು ಚಿಕ್ಕ ಏರಿಯಾ ಕನ್ಸಿಡರ್ ಮಾಡಿದೆ. ಸೊ ಚಿಕ್ಕ ಏರಿಯಾ ಕನ್ಸಿಡರ್ ಮಾಡಿದ್ನಲ್ವಾ, ಹೀಗಾಗಿ ನಮ್ಗೆ ಚಿಕ್ಕ ಫ್ಲಕ್ಸ್ ಸಿಕ್ಕಿತ್ತು. ನನಗೆ ಪೂರ್ತಿ ಏರಿಯಾ ಫ್ಲಕ್ಸ್ ಬೇಕು ಅಂತಂದ್ರೆ ನಾನು ಏನ್ ಮಾಡಬೇಕು, ಪೂರ್ತಿ ಏರಿಯಾವನ್ನ ಕನ್ಸಿಡರ್ ಮಾಡಬೇಕು, ಕರೆಕ್ಟಾ. ಸೊ ಪೂರ್ತಿ ಏರಿಯಾವನ್ನ ಕನ್ಸಿಡರ್ ಮಾಡೋಣ. ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಬರ್ಕೊಂಡೆ, ಇಲೆಕ್ಟ್ರಿಕ್ ಫೀಲ್ಡ್ ಏರಿಯಾ, ಪೂರ್ತಿ ಏರಿಯಾ ಎಷ್ಟಾಗುತ್ತೆ, ಇದು ಒಂದು ಸ್ಪಿಯರ್ ಅಂತಂದ್ರೆ ಪೂರ್ತಿ ಏರಿಯಾ ಎಷ್ಟಾಗುತ್ತೆ, 4πr² ಆಗುತ್ತೆ, ಕರೆಕ್ಟಾ. 4πr², ಸಾರಿ ಈ ಡಿಸ್ಟೆನ್ಸ್ ಅನ್ನ ನಾವು ಆರ್ ಅಂತ ಕರ್ಕೊಂಡು ಸ್ಮಾಲ್ ಆರ್ ಅಂತ ಕರ್ಕೊಂಡಿದ್ದೇನೆ. ಸೊ ಇಲ್ಲಿ 4πr² ಆಗುತ್ತೆ. ಯಾವ ಏರಿಯಾ ಕನ್ಸಿಡರ್ ಮಾಡಿದ್ದೆ, ಪೂರ್ತಿ ಏರಿಯಾ ಕನ್ಸಿಡರ್ ಮಾಡಿದೆ. ಹೀಗಾಗಿ ನಮ್ಗೆ ಚಿಕ್ಕ ತುಂಡಿನ ಫ್ಲಕ್ಸ್ ಸಿಗತ್ತಾ, ಇಲ್ಲ, ಪೂರ್ತಿ ಏರಿಯಾದ ಫ್ಲಕ್ಸ್ ಸಿಗುತ್ತೆ, ಪೂರ್ತಿ ಫ್ಲಕ್ಸ್ ಸಿಗುತ್ತೆ, ಹೌದಾ. ಸೊ ನಾವು ಫ್ಲಕ್ಸ್ ಅಂತ ಖುಷಿಯಿಂದ ಹೆಮ್ಮೆಯಿಂದ ಬರ್ಕೋಬಹುದು. ಏನಿದೆ, ಇದೆ ಇಲ್ಲಿ ಕಾಣ್ತಾ ಇದೆಯಾ, ಇಲೆಕ್ಟ್ರಿಕ್ ಫೀಲ್ಡ್ ಇದೆ. ಸೊ ವಾಟ್ ಈಸ್ ಇಲೆಕ್ಟ್ರಿಕ್ ಫೀಲ್ಡ್, ಇಲೆಕ್ಟ್ರಿಕ್ ಫೀಲ್ಡ್ ಇನ್ ಫಾರ್ಮುಲಾ ಏನು, 1/4πε0 ಇಂಟು Q ಡಿವೈಡೆಡ್ ಬೈ r², ಹೌದಾ. ಸೊ ಈ ಜಾಗದಲ್ಲಿ ನಾವು ಈ ಫಾರ್ಮುಲಾವನ್ನ ಹಾಕೋಬಹುದು. ಸೊ ಹಾಕೊಳ್ಳೋಣ. ಈ ಜಾಗದಲ್ಲಿ 1/4πε0 ಇಂಟು Q ಡಿವೈಡೆಡ್ ಬೈ r². ಕ್ಯಾಪಿಟಲ್ Q ಅಂತಂದ್ರೆ ಸೋರ್ಸ್ ಚಾರ್ಜ್. ಇಲ್ಲಿ ನಾವು ಸೋರ್ಸ್ ಚಾರ್ಜ್ ಏನ್ ತಗೊಂಡಿದ್ದೇವೆ, ಸ್ಮಾಲ್ Q ಅಂತಾನೆ ತಗೊಂಡಿದ್ದೇವೆ. ಹೀಗಾಗಿ ಸ್ಮಾಲ್ Q ಅಂತ ಬರ್ಕೋಬಹುದು. ಡಿವೈಡೆಡ್ ಬೈ r², ಡಿಸ್ಟೆನ್ಸ್ r ಇದೆ, ಸೊ r² ಅಂತ ನಾವು ಬರ್ಕೋಬಹುದು. ಈ ಜಾಗದಲ್ಲಿ ಈ ಬರುತ್ತೆ, ಉಳ್ಕೊಂಡಿರೋದೇನು 4πr², 4πr², ಹೌದಾ. ಸೊ ಇಲ್ಲಿ 4π ಕ್ಯಾನ್ಸಲ್, 4π ಕ್ಯಾನ್ಸಲ್, ಇಲ್ಲೂ 4π ಕ್ಯಾನ್ಸಲ್, ಇಲ್ಲೂ r² ಕ್ಯಾನ್ಸಲ್, ಇಲ್ಲೂ r² ಕ್ಯಾನ್ಸಲ್. ಏನ್ ಉಳ್ಕೋತು, ಫೈ ಅಥವಾ ಇಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಏನ್ ಉಳ್ಕೋತು, ಮೇಲ್ಗಡೆ ಏನ್ ಉಳ್ಕೊಂಡಿದೆ, Q ಉಳ್ಕೊಂಡಿದೆ, ಕೆಳಗಡೆಗೆ ಏನ್ ಉಳ್ಕೊಂಡಿದೆ, ε0 ಇಳ್ಕೊಂಡಿದೆ. ಅಂದ್ರೆ ನಮಗ್ ಗಾಸ್ ಸಾಹೇಬ್ರು ಹೇಳಿದ್ದು ಕರೆಕ್ಟಾ ಸುಳ್ಳ, ಸರಿ ಇದೆ, ಹೌದಾ. ಸೊ ಅದೇ ಬಂತು ನಮ್ಗೆ ಇಲ್ಲಿ. ಇದೇನ್ ನಿಮ್ಮ ಡಿರೈವೇಶನ್ ಎಕ್ಸಾಮ್ ಕೇಳೋದಿಲ್ಲ, ಜಸ್ಟ್ ನಿಮ್ಗೆ ಕನ್ಫರ್ಮ್ ಆಗ್ಲಿ, ನಿಮ್ಗೆ ಗಾಸ್ ಸಾಹೇಬ್ರ ಮೇಲೆ ನಂಬಿಕೆ ಬರಲಿ ಅಂತ ಹೇಳಿದೆ ಅಷ್ಟೇ. ನಾನು ಸ್ಟಾರ್ಟಿಂಗ್ ನಲ್ಲಿ ಒಂದು ಪ್ರಶ್ನೆ ಕೇಳಿದ್ನಲ್ವಾ, ಈ ಬಾಕ್ಸ್ ನಲ್ಲಿ ಒಂದ್ ಸ್ವಲ್ಪ ಚಾರ್ಜ್ ಹಾಕಿದ್ದೇನೆ. ಎಷ್ಟು ಚಾರ್ಜ್ ಅಂತ ನಿಮ್ಗೆ ಗೊತ್ತಿಲ್ಲ, ಬಟ್ ಒಂದು ಇಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ ಲೆಕ್ಕ ಮಾಡುವ ಒಂದು ಮಷಿನ್ ನಿಮ್ಗೆ ಕೊಟ್ಟಿದ್ದೇನೆ. ನೀವು ಈ ಸರ್ಫೇಸ್ ನಲ್ಲಿ ಇಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ ಲೆಕ್ಕ ಮಾಡಬಹುದು ಅಂತ. ಸೊ ಇದ್ರ ಒಳಗಡೆ ಇರೋ ಚಾರ್ಜ್ ಹೇಗೆ ಕಂಡುಹಿಡಿಬಹುದು ಅನ್ನೋದು ಗೊತ್ತಾಯ್ತಾ. ಈ ಮಷೀನ್ ನಿಂದ ನಿಮ್ಗೆ ಈ ಸರ್ಫೇಸ್ ನಲ್ಲಿ ಏನ್ ಇಲೆಕ್ಟ್ರಿಕ್ ಫ್ಲಕ್ಸ್ ಇರುತ್ತೆ ಅನ್ನೋದು ಸಿಗುತ್ತೆ. ಸೊ ಈ ವ್ಯಾಲ್ಯೂ ಸಿಕ್ ಹೋಗುತ್ತೆ. ಅದಾದ್ಮೇಲೆ 1/ε0 ವ್ಯಾಲ್ಯೂ ನಿಮ್ಗೆ ಗೊತ್ತಲ್ವಾ, ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಹೇಳ್ಕೊಂಡಿದ್ದೆ. ε0 ಅಂದ್ರೆ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್, ಹೌದಾ. ε0 ವ್ಯಾಲ್ಯೂ ಏನಾಗಿರುತ್ತೆ, ε0 ವ್ಯಾಲ್ಯೂ 8.85 ಇಂಟು 10⁻⁻12 ಇರುತ್ತೆ, ಕರೆಕ್ಟಾ. ಸೊ ಆ ವ್ಯಾಲ್ಯೂ ಹಾಕೊಳ್ಳಿ, ನಿಮ್ಗೆ ಚಾರ್ಜ್ ಎಷ್ಟಿರುತ್ತೋ ಅದು ಸಿಕ್ಕೋಗುತ್ತೆ, ಹೌದಾ. ಇಲ್ಲಿ ಉಳ್ಕೊಂಡಿರೋದು ಒಂದೇ ವೇರಿಯಬಲ್ ತಾನೆ, ಇದಂತೂ ನೀವು ಮಷೀನ್ ನಲ್ಲಿ ಕಂಡಿಡ್ಕೋತೀರಾ, ಇದರ ವ್ಯಾಲ್ಯೂ ಅಂತೂ ಡೈರೆಕ್ಟ್ ಆಗಿ ಹಾಕೋತೀರಾ. ಸೊ ಉಳ್ಕೊಂಡಿರೋದು ಚಾರ್ಜ್ ವ್ಯಾಲ್ಯೂ, ಅದು ಈಸಿಯಾಗಿ ಸಿಕ್ಕೋಗುತ್ತೆ. ಇದ್ರ ಒಳಗೆ ಎಷ್ಟು ನೆಟ್ ಚಾರ್ಜ್ ಇದೆ ಅನ್ನೋದು ನಿಮ್ಗೆ ಈಸಿಯಾಗಿ ಸಿಕ್ಕೋಗುತ್ತೆ. ಈ ಗಾಸ್ ಲಾ ಬಗ್ಗೆ ತಿಳ್ಕೊಂಡ್ರಲ್ವಾ, ಈಗ ಇದ್ರಲ್ಲಿ ಗಾಸ್ ಲಾ ಅಪ್ಲೈ ಮಾಡ್ಬೇಕಾದ್ರೆ ನಾವು ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ತಲೆಯಲ್ಲಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ಮೊದಲನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಾವ್ ಈ ಗಾಶಿಯನ್ ಸರ್ಫೇಸ್ ಇಮ್ಯಾಜಿನ್ ಮಾಡ್ಕೊಂಡಿದ್ವಲ್ಲ, ಅಂದ್ರೆ ನಾವ್ ಆವಾಗ ಒಂದ್ ಚಾರ್ಜ್ ತಗೊಂಡಿದ್ವಿ, ಆ ಚಾರ್ಜ್ ನ ಸುತ್ತ ಒಂದು ಸ್ಪೆರಿಕಲ್ ಸರ್ಫೇಸ್ ಇಮ್ಯಾಜಿನ್ ಮಾಡ್ಕೊಂಡಿದ್ರಲ್ವಾ. ಈ ಗಾಸ್ ಲಾ ಅಪ್ಲೈ ಮಾಡ್ಬೇಕಾದ್ರೆ ನಾವೇನು ಸರ್ಫೇಸ್ ಅನ್ನ ಇಮ್ಯಾಜಿನ್ ಮಾಡ್ಕೋತೀವೋ, ವಿ ಕಾಲ್ ಇಟ್ ಗಾಶಿಯನ್ ಸರ್ಫೇಸ್. ಓಕೆ, ಆ ಗಾಶಿಯನ್ ಸರ್ಫೇಸ್ ಯಾವುದೇ ಶೇಪ್ ಇಂದ ಆಗಿರ್ಬೋದು, ಈ ರೀತಿ ಶೇಪ್ ಇಂದ ಬೇಕಾದ್ರೂ ಆಗಿರ್ಬೋದು, ಅಥವಾ ಒಂದು ಕ್ಯೂಬ್ ಆಗಿರ್ಬಹುದು, ಅದು ಒಂದು ಕ್ಯೂಬ್ ಆಗಿರ್ಬಹುದು,
ಅಥವಾ ಸ್ಫೆರಿಕಲ್ ಶೇಪ್ ಇಂದ ಆಗಿರ್ಬೋದು, ಅಥವಾ ಯಾವುದೇ ಶೇಪ್ ಇಂದ ಆಗಿರ್ಬೋದು. ಇಂಥದ್ದೇ ಶೇಪ್ ಆಗ್ಬೇಕಂತಿಲ್ಲ. ನೋಡಿ ಇದು ನೋಡಿ, ಅಡ್ಡದಿಡ್ಡಿ ಶೇಪ್ ಉಂಟು. ಎಂತ ಶೇಪ್ ಕೂಡ ಆಗಿರ್ಬೋದು, ಈ ರೀತಿ ಯಾವ್ದಾದ್ರು ಒಂದ್ ಶೇಪ್ ಕೂಡ ಆಗಿರ್ಬೋದು. ಆದ್ರೆ ಒಂದೇ ಒಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ, ಇಟ್ ಶುಡ್ ಬಿ ಕ್ಲೋಸ್ಡ್ ಸರ್ಫೇಸ್. ಓಕೆ, ಓಪನ್ ಇರಬಾರ್ದು, ಫುಲ್ ಕ್ಲೋಸ್ ಇರಬೇಕು, ಕ್ಲೋಸ್ಡ್ ಸರ್ಫೇಸ್. ಈಗ ನಾನು ಒಂದು ಪ್ಲಸ್ ಕ್ಯೂ ಚಾರ್ಜ್ ಇಟ್ಟಿದ್ದೇನೆ ಅಂತ ಇಟ್ಕೊಳ್ಳಿ. ಇದ್ರೊಳಗೂ ಇಟ್ಟಿದ್ದೇನೆ, ಇದ್ರೊಳಗೂ ಇಟ್ಟಿದ್ದೇನೆ, ಇದ್ರೊಳಗೂ ಇಟ್ಟಿದ್ದೇನೆ. ಈಗ ಈ ಸರ್ಫೇಸ್ ನಾನು ಇಮೇಜಿನ್ ಮಾಡ್ಕೊಂಡೆ, ಇರ್ರೆಗ್ಯುಲರ್ ಶೇಪ್ ಉಂಟು. ಇದ್ರ ಮೂಲಕನೂ ಫ್ಲಕ್ಸ್ ಅಷ್ಟೇ ಇರತ್ತೆ. ಇದ್ ನೋಡಿ, ಈ ಚಿಕ್ಕದಿದೆ ಬಟ್ ಕ್ಯೂಬ್ ಇದೆ. ಕ್ಯೂಬ್ ಅಂದ್ರೆ ಚೌಕ, ಬಟ್ ಆಕ್ಚುಲಿ ಕ್ಯೂಬ್ ಅಂತ ಇಟ್ಕೊಳ್ಳಿ. ಓಕೆ, 3D ನಲ್ಲಿ ಇಮೇಜಿನ್ ಮಾಡ್ಕೊಳ್ಳಿ. ಈ ರೀತಿ ಇದೆ, ಇದ್ರ ಮೂಲಕನೂ ಫ್ಲಕ್ಸ್ ಅಷ್ಟೇ ಇರತ್ತೆ. ಈ ರೀತಿ ಸ್ಫಿಯರ್ ತಗೊಂಡ್ರೆ ಸ್ಫಿಯರ್ ಮೂಲಕನೂ ಫ್ಲಕ್ಸ್ ಅಷ್ಟೇ ಇರತ್ತೆ. ಯಾಕೆ ಅಷ್ಟೇ ಇರುತ್ತೆ? ಅಲ್ಟಿಮೇಟ್ಲಿ ಫ್ಲಕ್ಸ್ ಅಂತಂದ್ರೆ ಏನು ನೋಡಿ, ಇಲ್ಲಿ ಬಾಣ ಹೊಕ್ಕ ಹೋಗೋದು ಕಾಣ್ತಿದ್ವಿ, ಅದು ತಾನೇ ಫ್ಲಕ್ಸು. ಸೊ ಇದ್ರಿಂದ ಅಷ್ಟೇ ಬಾಣ ಬರುತ್ತೆ. ಇದ್ರಿಂದ ಬಂದಿರೋ ಬಾಣ ಈ ಸರ್ಫೇಸ್ ಮೂಲಕ ಹೋಗಿರುತ್ತೆ. ಸರ್ಫೇಸ್ ದೊಡ್ಡ ಇರ್ಲಿ ಸಣ್ಣ ಇರ್ಲಿ ಯಾವುದೇ ರೀತಿ ಇರ್ಲಿ, ಅಷ್ಟೇ ಬಾಣ ಹೊಕ್ಕೊಂಡು ಹೋಗಿರುತ್ತೆ. ಓಕೆನಾ? ಇದ್ರ ಮೂಲಕ ಈ ಪ್ಲಸ್ ಕ್ಯೂ ಇಂದ ಸಪೋಸ್ 4 ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಅವಾಗ ಇದ್ರ ಮೂಲಕ ಇದ್ರ ಮೂಲಕ ಇದ್ರ ಮೂಲಕ ಇದ್ರ ಮೂಲಕ ಹೋಗುತ್ತೆ. ಇದ್ರ ಫ್ಲಕ್ಸ್ ಅನ್ನ ನಾವು 4 ಅಂತ ಕರ್ಕೊಳ್ಳೋಣ. ಇದ್ರ ಫ್ಲಕ್ಸ್ ಕೂಡ ಎಷ್ಟಾಗತ್ತೆ? ಪ್ಲಸ್ ಕ್ಯೂ ತಾನೆ. ಸೊ ಇದ್ರ ಮೂಲಕನು 4 ಹೋಗುತ್ತೆ. ಸೊ ಇದ್ರ ಫ್ಲಕ್ಸ್ ಕೂಡ ಅಷ್ಟೇ ಆಗತ್ತೆ. ಇದ್ರ ಫ್ಲಕ್ಸ್ ಎಷ್ಟಾಗತ್ತೆ? ಇದ್ರ ಫ್ಲಕ್ಸ್ ಅಷ್ಟೇ ಆಗತ್ತೆ. ಸೊ ಶೇಪು ಸೈಜು ಮ್ಯಾಟರ್ ಆಗುವುದಿಲ್ಲ. ಇಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ ನಾವು ಗಾಸ್ ಲಾ ಮೂಲಕ ಕಂಡುಹಿಡಿಬೇಕಂದ್ರೆ ಅದು ಕ್ಲೋಸ್ಡ್ ಸರ್ಫೇಸ್ ಆದ್ರೆ ಆಯ್ತು. ಅದ್ರ ಶೇಪ್ ಯಾವುದೇ ಇರಲಿ, ಸೈಜ್ ಯಾವುದೇ ಇರಲಿ ಮ್ಯಾಟರ್ ಆಗುವುದಿಲ್ಲ. ಮುಂದಿನ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಈ ಗಾಸ್ ಲಾ ನಲ್ಲಿ ಆಲ್ರೆಡಿ ಹೇಳಿದ್ದೆ ನಾ, ಇದು ಇಲೆಕ್ಟ್ರಿಕ್ ಫ್ಲಕ್ಸ್ ನ ಫಾರ್ಮುಲಾ ಏನ್ ಬರುತ್ತೆ? 1/ε0 ಟೈಮ್ಸ್ ಇಂಟು ನೆಟ್ ಚಾರ್ಜ್ ಅಂಡ್ ಕ್ಲೋಸ್ಡ್ ಬೈ ಇಟ್. ಇದ್ರಲ್ಲಿ ಕ್ಯೂ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಕ್ಯೂ ಅಂತಂದ್ರೆ ನೆಟ್ ಚಾರ್ಜ್. ಈಗ ಸಪೋಸ್ ಒಂದಿದೆಯಪ್ಪ, ಇಲ್ಲಿ ಬಾಕ್ಸ್ ಇದೆ ಅಂತ ಇಟ್ಕೊಳ್ಳಿ. ಈ ಬಾಕ್ಸ್ ಒಳಗಡೆ 2 ಕೂಲಮ್ 5 ಕೂಲಮ್ ಮತ್ತೆ 6 ಕೂಲಮ್ ಇದೆ. ಈಗ ಇದ್ರ ಸುತ್ತ ಇಲ್ಲಿ ನೀವು ಗಾಸ್ ಲಾ ಅಪ್ಲೈ ಮಾಡಬೇಕು ಅಂತ ಇಟ್ಕೊಳ್ಳಿ. ಕೇಸ್ ಈ ರೀತಿ ಇದೆ, ಆಯ್ತಾ? ಇಲ್ಲಿ ನೀವು ಗಾಸ್ ಲಾ ಅಪ್ಲೈ ಮಾಡಬೇಕು. ಆವಾಗ ಕ್ಯೂ ವ್ಯಾಲ್ಯೂ ಏನ್ ಬರ್ಕೋತೀರಾ? ಇದ್ರ ಒಳಗಡೆ ಇರೋ ನೆಟ್ ಚಾರ್ಜ್ ಅನ್ನ ಬರ್ಕೋಬೇಕು. ಅಂದ್ರೆ 5 + 6 11 2 13 ಕೂಲಮ್ ಅಂತ ಬರ್ಕೋಬೇಕು ಕ್ಯೂ ವ್ಯಾಲ್ಯೂ. ಓಕೆನಾ? ಇವತ್ತು ಏನೇನ್ ತಿಳ್ಕೊಬೇಕಿತ್ತೋ ತಿಳ್ಕೊಂಡಾಯ್ತು. ಈಗ ತಿಳ್ಕೊಂಡಿರೋ ಕಾನ್ಸೆಪ್ಟ್ ಗಳನ್ನ ಗಟ್ಟಿ ಮಾಡ್ಕೊಳ್ಳೋ ಟೈಮ್, ಅಂದ್ರೆ ಕ್ವೆಶ್ಚನ್ ಗಳನ್ನ ಸಾಲ್ವ್ ಮಾಡೋ ಟೈಮ್. ಬನ್ನಿ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಅಕಾರ್ಡಿಂಗ್ ಟು ಗಾಸಸ್ ಥಿಯರಮ್, ದ ಟೋಟಲ್ ಔಟ್ವರ್ಡ್ ನಾರ್ಮಲ್ ಫ್ಲಕ್ಸ್ ಓವರ್ ಅ ಕ್ಲೋಸ್ಡ್ ಸರ್ಫೇಸ್ ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಡೈರೆಕ್ಟ್ ಕ್ವಶನ್, 4 ಆಪ್ಷನ್ ಇದೆ ನೋಡಿ, ಈಸಿಯಾಗಿ ಹೇಳ್ಬೋದು. ಹೌದಾ? ಸೊ ಮೊದಲನೇದು, ದ ಪಾಸಿಟಿವ್ ಚಾರ್ಜ್ ಎನ್ಕ್ಲೋಸ್ಡ್ ವಿತ್ ಇನ್ ದ ಸರ್ಫೇಸ್. ಬರೀ ಪಾಸಿಟಿವ್ ಚಾರ್ಜ್ ಮಾತ್ರನ ಅದು ಗಾಸ್ ಲಾ ಇರೋದು? ಇಲ್ಲ, ಎಲ್ಲದಕ್ಕೂ ಇದೆ. ಹೌದಾ? 1/ε0 ಟೈಮ್ಸ್ ದ ನೆಟ್ ಚಾರ್ಜ್ ಔಟ್ಸೈಡ್ ದ ಸರ್ಫೇಸ್ ಅಲ್ಲ, ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಈ ರೀತಿ ನಾವು ಸರ್ಫೇಸ್ ತಗೊಂಡ್ವಿ ಅಂತಂದ್ರೆ ಇದ್ರ ಒಳಗಡೆ ಇರೋ ನೆಟ್ ಚಾರ್ಜ್ ಮ್ಯಾಟರ್ ಆಗತ್ತೆ, ಬಿಟ್ಟರೆ ಹೊರಗಡೆಗೆ ಏನ್ ಚಾರ್ಜ್ ಇದೆಯೋ ಮ್ಯಾಟರ್ ಆಗುವುದೇ ಇಲ್ಲ. ಒಳಗಡೆಗಿರೋ ಚಾರ್ಜ್ ಮಾತ್ರ ಮ್ಯಾಟರ್ ಆಗತ್ತೆ. ಹೌದಾ? ಸೊ ಆಪ್ಷನ್ ಬಿ ಅಲ್ಲ. ಗಾಸ್ ಲಾ ಡೆಫಿನೇಷನ್ ಅಲ್ಲಿ ಇತ್ತಲ್ವಾ, ನೆಟ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್ ಅಂತ. ಸೊ ಒಳಗಡೆಗಿರೋದು ಮಾತ್ರ ಮ್ಯಾಟರ್ ಆಗುತ್ತೆ, ಹೊರಗಡೆಗೆ ಎಷ್ಟೇ ಚಾರ್ಜ್ ಇರಲಿ ಮ್ಯಾಟರ್ ಆಗುವುದಿಲ್ಲ. ನೆಕ್ಸ್ಟ್ ಆಪ್ಷನ್ ಸಿ, 1/ε0 ಟೈಮ್ಸ್ ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ವಿತ್ ಇನ್ ದ ಸರ್ಫೇಸ್. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬರೋಣ, ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್. 4 ಆಪ್ಷನ್ ಕೊಟ್ಟಿದ್ದಾರೆ. ಹೌದಾ? 4 ಬೇರೆ ಬೇರೆ ಶೇಪ್ ನಲ್ಲಿ ಕೊಟ್ಟಿದ್ದಾರೆ, ಸೇಮ್ ಚಾರ್ಜ್ ಅನ್ನ ಒಳಗಡೆಗೆ ಇಟ್ಟಿದ್ದಾರೆ. ಸೊ ನೀವೇ ಹೇಳಿ, ಶೇಪ್ ಯಾವುದೇ ಇರಲಿ ಅದ್ರ ಒಳಗಿಟ್ಟಿರೋ ಚಾರ್ಜ್ ಸೇಮ್ ಇದೆ ಅಂದ್ಮೇಲೆ ಶೇಪ್ ಮ್ಯಾಟರ್ ಆಗುವುದಿಲ್ಲ. ಹೌದಾ? ಗಾಸಿಯನ್ ಸರ್ಫೇಸ್ ಅನ್ನು ನಾವು ಯಾವ ಶೇಪ್ ಇಂದ ಬೇಕಾದ್ರೂ ಇಮ್ಯಾಜಿನ್ ಮಾಡ್ಕೋಬಹುದು. ಸೊ ಎಲ್ಲಾ ಸರ್ಫೇಸ್ ನಲ್ಲೂ ಇಲೆಕ್ಟ್ರಿಕ್ ಫ್ಲಕ್ಸ್ ಸೇಮ್ ಇರುತ್ತೆ. ಆ ರೀತಿ ಆಪ್ಷನ್ ಇದೆಯಾ? ಆಪ್ಷನ್ ಡಿ ನೋಡಿ, ಇಟ್ ಈಸ್ ಸೇಮ್ ಫಾರ್ ಆಲ್ ಫಿಗರ್ಸ್ ಅಂತ. ಹೌದಾ? 4 ಶೇಪ್ ಗಳಲ್ಲೂ ಸೇಮ್ ಇದೆ ಅದು. ನೆಕ್ಸ್ಟ್ ಬರೋಣ, ವಾಟ್ ಈಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕ್ಲೋಸ್ಡ್ ಸರ್ಫೇಸ್. ಓಕೆ, ಮಿಡ್ಲ್ ಅಲ್ಲಿ ಒಂದು ಕ್ಲೋಸ್ಡ್ ಸರ್ಫೇಸ್ ಅನ್ನು ಅವ್ರು ಕೊಟ್ಕೊಂಡಿದ್ದಾರೆ. ಸೊ ಅಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟಾಗತ್ತೆ ಅನ್ನೋದನ್ನ ಕಂಡು ಹಿಡಿಬೇಕು. ಸೊ ಈ ಲೆಕ್ಕ ನೀವು ಮಾಡಿ. ಓಕೆನಾ? ಸೊ ಫಾರ್ಮ್ಯುಲಾ ಇಲ್ಲೇ ಇದೆ, ಆಲ್ರೆಡಿ ಬರ್ದಿಟ್ಕೊಂಡಿದ್ದೇನೆ ನಾನು. ಸೊ ಈ ರೀತಿ ಫಾರ್ಮ್ಯುಲಾ ಅಂತಂದ್ರೆ ಫ್ಲಕ್ಸಿಗೆ ಏನ್ ಮಾಡ್ಬೋದು ನಾವು? 1/ε0 ಇದೆ. ಸೊ 1/ε0 ಅಂತಂದ್ರೆ ε0 ವ್ಯಾಲ್ಯೂ 8.85 ಇಂಟು 10⁻⁻12. ಹೌದಾ? ಇಂಟು ನೆಟ್ ಚಾರ್ಜ್ ಎನ್ಕ್ಲೋಸ್ಡ್ ಅಂತ ಇರುತ್ತೆ. ಸೊ ನೆಟ್ ಚಾರ್ಜ್ ಎಷ್ಟಿದೆ ಆ ಕ್ಲೋಸ್ಡ್ ಸರ್ಫೇಸ್ ನಲ್ಲಿ ಅಂತ ನೋಡಿ, 8. ಸೊ ಕ್ಯಾಲ್ಕುಲೇಟರ್ ಮಾಡ್ಬಿಡೋಣ, ನಂಗೆ ಎಕೋ ಟಫ್ ಆಗ್ತಾ ಉಂಟಲ್ಲ. 8.85 ಅನ್ನೋದು ಆನ್ಸರ್. ಸೊ 8.85 ಅಂತ ಬರಿಬಹುದು. 8.85.
8.85 8.85 ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಂಡಿರೋದೇನು 10⁻⁻12 ಕೆಳಗಡೆಗಿದೆ. ಸೊ ಅದು ಮೇಲ್ಗಡೆ ಬಂದಾಗ ನ್ಯೂಮರೇಟರ್ ಬಂದಾಗ ಏನಾಗುತ್ತೆ 10⁻12 ಆಗುತ್ತೆ. ಸೊ 10⁻12 ಅನ್ನೋದಿದೆ ಆಪ್ಷನ್ ನಲ್ಲಿ. ಓಕೆ, ಆಪ್ಷನ್ ಬಿ ನಲ್ಲಿದೆ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಮುಂದಿನ ಪ್ರಶ್ನೆ ನೋಡಿ, ಒಂದ್ ಸ್ವಲ್ಪ ಟ್ರಿಕಿ ಇದೆ ಇದು. ಕೇಳಕ್ ಈಸಿ ಅಂತ ಕಾಣುತ್ತೆ, ಗಾಸ್ ಲಾಕ್ ಮಾಡ್ಬಿಟ್ರೆ ಬಂದು ಗೊತ್ತಲ್ವಾ ಅಂತ ಅನ್ಸುತ್ತೆ. ಬಟ್ ಒಂದ್ ಸ್ವಲ್ಪ ಲಾಸ್ಟಿಗೆ ಆಟ ಆಡಿದಾರೆ ಅವರು. ಆಯ್ತಾ, ಚಾರ್ಜ್ ಕ್ಯೂ ಮೈಕ್ರೋಕೂಲಮ್ ಇಸ್ ಪ್ಲೇಸ್ಡ್ ಎಟ್ ದ ಸೆಂಟರ್ ಆಫ್ ದ ಕ್ಯೂಬ್. ಒಂದು ಕ್ಯೂಬ್ ಇದೆ, ಅದರ ಸೆಂಟರ್ ನಲ್ಲಿ ಕ್ಯೂ ಮೈಕ್ರೋಕೂಲಮ್ ನಷ್ಟು ಅಂದ್ರೆ ಕ್ಯೂ ಇಂಟು 10⁻⁻6 ಕೂಲಮ್ ನಷ್ಟು ಚಾರ್ಜ್ ನ ಒಳಗಡೆ ಇಟ್ಟಿದ್ದಾರೆ. ಹಾಗಾದ್ರೆ ಏನ್ ಕೇಳ್ತಾ ಇದಾರೆ? ಟೋಟಲ್ ಫ್ಲಕ್ಸ್ ಕೇಳ್ತಾ ಇಲ್ಲ ಅವರು. ಕೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ಫ್ಲಕ್ಸ್ ಕಮಿಂಗ್ ಔಟ್ ಆಫ್ ಎನಿ ಸರ್ಫೇಸ್ ವಿಲ್ ಬಿ. ಈಗ ಒಂದು ಕ್ಯೂಬ್ ಅಂತಂದ್ರೆ ಅದಕ್ಕಿರೋದು ಎಷ್ಟು ಸರ್ಫೇಸು? 6 ಸರ್ಫೇಸ್ ಇರುತ್ತೆ. ಸೊ 6ರಲ್ಲಿ ಯಾವ್ದಾದ್ರು ಒಂದು ಸರ್ಫೇಸ್ ಇಂದ ಅಂದ್ರೆ ಪ್ರತಿ ಸರ್ಫೇಸ್ ನಿಂದ ಎಷ್ಟು ಫ್ಲಕ್ಸ್ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಗೊತ್ತಾಯ್ತಾ? ಸೊ ಟೋಟಲ್ ಫ್ಲಕ್ಸ್ ಎಷ್ಟು ಬರುತ್ತೆ? ಟೋಟಲ್ ಫ್ಲಕ್ಸ್ ಬರೋದು 1/ε0 ಇಂಟು ಕ್ಯೂ ಇಂಟು 10⁻⁻6 ಇಷ್ಟು ಬರುತ್ತೆ. ಹೌದಾ? 1/ε0 ಇಂಟು ಚಾರ್ಜ್ ಎನ್ಕ್ಲೋಸ್ಡ್ ಬೈ ಚಾರ್ಜ್ ಇಷ್ಟಿದೆ ತಾನೆ, ಕ್ಯೂ ಇಂಟು 10⁻⁻6 ಇದೆ ತಾನೆ, ಇಷ್ಟು ಬರುತ್ತೆ. ಪೂರ್ತಿ ಫ್ಲಕ್ಸ್ ಬರೋದು ಇಷ್ಟು ಬರುತ್ತೆ. ಹಾಗಾದ್ರೆ ಒಂದು ಮುಖದಿಂದ ಎಷ್ಟು ಫ್ಲಕ್ಸ್ ಬರ್ಬೋದು? ಒಂದು ಫೇಸ್ ನಿಂದ ಒಂದ್ ಸೈಡ್ ಇಂದ ಎಷ್ಟು ಬರ್ಬೋದು? ಎಷ್ಟು ಬರುತ್ತೆ ಅಂತಂದ್ರೆ ಡಿವೈಡೆಡ್ ಬೈ 6 ಮಾಡಿ. ಟೋಟಲ್ ಇರೋದು 6 ತಾನೆ, 6ಕ್ಕೆ ಇಷ್ಟು ಬರುತ್ತೆ ಅಂತಂದ್ರೆ ಪ್ರತಿಯೊಂದಕ್ಕೆ ಬೇಕು ಅಂತಂದ್ರೆ ನಾವೇನ್ ಮಾಡ್ತೀವಿ? ಡಿವೈಡೆಡ್ ಬೈ 6 ಮಾಡ್ತೀವಿ. ಸೊ ಈ ಆಪ್ಷನ್ ಎಲ್ಲಿದೆ ಅಂತ ನೋಡಿ, ಅದು ಕರೆಕ್ಟ್ ಆನ್ಸರ್. ಆಯ್ತಾ? ಸೊ ಕ್ಯೂ ಇಂಟು 10⁻⁻6 ಡಿವೈಡೆಡ್ ಬೈ 6ε0 ಆಪ್ಷನ್ ಎ ನಲ್ಲಿದೆ ತಾನೆ? ಹೌದು, ಆಪ್ಷನ್ ಎ ನಲ್ಲಿದೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡಿ, ಪಾಯಿಂಟ್ ಚಾರ್ಜ್. ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಪ್ರಶ್ನೆ ಓದ್ಕೊಳ್ಳಿ. ನಾ ಎಲ್ಲ ಓದ್ತಾ ಕೊಡುವುದಿಲ್ಲ, ಯಾಕಂದ್ರೆ ಇದು ನಿಮ್ಗೆ ಹೋಮ್ ವರ್ಕ್. ಸೊ ಪ್ರಶ್ನೆ ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಹೆಂಗ್ ಸಾಲ್ವ್ ಮಾಡಬೇಕು ಅಂತ ವಿಚಾರ ಮಾಡಿ, ಸಾಲ್ವ್ ಮಾಡಿ, ಕರೆಕ್ಟ್ ಆನ್ಸರ್ ನ ಕಮೆಂಟ್ ಮಾಡಿ. ಸರಿಯಾದ ಉತ್ತರಕ್ಕೆ ಕಲಿಯುಗ ಕ್ಲಾಸಸ್ ಕಡೆಯಿಂದ ಹಾರ್ಟ್ ನೀಡಲಾಗುವುದು. ಇದಾಗಿತ್ತು ಇವತ್ತಿನ ಕ್ಲಾಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.